ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವ್ಲಾಗ್ನ ನಿನ್ನೆಯಿಂದ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಸೊ ಟೈಮ್ ಬಂದು 5:45, 5:45. ಪಾರ್ಕಿಗೆ ಬಂದಿದ್ದೆ, ವಾಕ್ ಮಾಡ್ತಾಯಿದ್ದೀನಿ. ಅರೌಂಡ್ 5-6 ವಾಕ್, ಅಂದರೆ 5-6ನೇ ರೌಂಡು. ನನ್ನ ಮಕ್ಕಳದು ಇಬ್ಬರದು ವಾಕ್ ಮಾಡಿ ಕೂತಿದ್ದಾರೆ. ಅವರಿಬ್ಬರು 8 ರೌಂಡ್ ಮಾಡಿದ್ರು. ಸೈಕಲಲ್ಲಿ ಬಂದರು, ನಾನು ಸ್ವಲ್ಪ ಲೇಟಾಗಿ ಬಂದೆ, ನಡ್ಕೊಂಡು ಬಂದೆ. ಅವರು ಸೈಕಲಲ್ಲಿ ಬಂದರು. ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ತುಂಬ ಚಳಿ ಇತ್ತು. ಅವರಿಬ್ಬರು ಬೇಗ ಬೇಗ ರನ್ ಮಾಡಿ ವಾಕ್ ಮುಗಿಸಿ ಹೆಂಗೆ ಆಟ ಆಡ್ತಾ ಇದ್ದಾರೆ ನೋಡಿ. ಯಾಕೆ ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಇಷ್ಟಪಡ್ತೀರಾ, ಸೊ ಅದಕ್ಕಾಗಿ. ಈ ಥರ ರೆಸಿಪೀಸು ನಾನು ಯಾವತ್ತೂ ಅವನಿಗೇನೂ ಹೇಳ್ಕೊಟ್ಟಿಲ್ಲ. ಇದೆಲ್ಲ ಅವನೇ ಟ್ರೈ ಮಾಡೋದು. ತುಂಬ ಯಮ್ಮಿ ಆಗಿದೆ. ಇನ್ನೂ ತಿಂಡಿ ಆಗಿಲ್ಲ, ತಿಂಡಿ ಇವಾಗ ತಿಂತಾ ಇರೋದು. ಬಟ್ ಸೂಪರ್. ಹೆಂಗೆ ಮಾಡಿದೆ? ಅದೇ ಮಾಡ್ದಂಗೆ ಹೆಂಗೆ? ಇದು ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಚಾಟ್ ಮಸಾಲ. ಯಾರು ಕಟ್ ಮಾಡಿಕೊಟ್ಟಿದ್ದೀಯಲ್ಲ ನಿಮಗೆ? ನಾನೇ ಮಾಡಿದೆ. ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ಸತೀಶ್ ಇಲ್ಲ, ಕುಶಾಲನಗರ ಹೋಗಿದ್ದಾರೆ ಅಂತ. ಸೊ ನಮ್ಮದೇ ರಾಜ್ಯಭಾರ ಅಂತಲೂ ಕೂಡ ಹೇಳಿದ್ದೆ. ಅವರಿಲ್ಲ ಅಂತ ಫುಲ್ಲು ನಮ್ಗೇನು ಬೇಕೋ ಇಷ್ಟ ಅದನ್ನೆಲ್ಲ ಮಾಡ್ಕೊಂಡು ತಿಂತಾ ಇದ್ದೀವಿ. ಇದೆಲ್ಲ ಅವರಿಬ್ಬರು ಓನಾಗಿ ಪ್ರಿಪೇರ್ ಮಾಡಿರೋದು. ಎಲ್ಲ ತಂದಿದ್ರು, ಹೂವೆಲ್ಲ ತಂದು ಪೋಣಿಸಿ, ಮಾವಿನ ಸೊಪ್ಪು ಹಾರ ಎಲ್ಲ, ಮಾವಿನ ಸೊಪ್ಪು ತೋರಣ ಎಲ್ಲ ಮಾಡಿ, ಹೂವು ಎಲ್ಲ ಮುಡಿಸಿದಂಥದ್ದು. ಸೊ ಈ ರೀತಿ ಹಾರ ಮಾಡಿದ್ದೀನಿ. ಸ್ವಲ್ಪ ಜನ ಹೇಳ್ತಾಯಿದ್ರಿ, ಯಾಕೆ ನೀವು ಚೆಂಡು ಹೂವು ಯೂಸ್ ಮಾಡ್ತೀರಾ ಅಂತ. ಸೊ ಚೆಂಡು ಹೂವು ಎಲ್ಲ ಬಾಗಿಲಿಗೆ ಹಾಕೋದು ನಾನು ಯಾವಾಗಲೂ. ದೇವ್ರ ಫೋಟೋಕ್ಕೆಲ್ಲ ಏನು ಹಾಕಲ್ಲ ಚೆಂಡು ಹೂವನ. ಇದೆಲ್ಲ ಗೋಡೌನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಗೋಡೌನ್ ಬಾಗಿಲಿಗೆ. ಸೊ ಕಬ್ಬೆಲ್ಲ ಬಿಡಿಸ್ತಾ ಇದ್ದೀವಿ. ಕಬ್ಬು ಬಿಡಿಸೋದು ತುಂಬ ಹಿಂಸೆ, ತಕ್ಕ ಮಟ್ಟಿಗೆ ಬಿಡಿಸಿದ್ದೀನಿ. ಸತೀಶ್ ಇನ್ನೂ ಬಂದಿಲ್ಲ. ಸೊ ಇದನ್ನೆಲ್ಲ ಒಂದು ತಾಂಬೂಲ ಥರ ಎಲೆ, ಅಡಕೆ, ಕಬ್ಬು ಮತ್ತು ಎಳ್ಳು ಪ್ಯಾಕೆಟ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ರೆ ಬೆಳಗ್ಗೆಗೆ ಕುಂಕುಮ ಕೊಟ್ಟು ಕೊಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ದೇವಸ್ಥಾನಕ್ಕೆ ಹೋಗೋಕ್ಕೆ ಪೂಜೆ ಸಾಮಾನು ಕೂಡ ರೆಡಿ ಮಾಡಿದ್ದೀನಿ. ಮನೇಲಿ ಪೂಜೆ ಮಾಡೋಕ್ಕೆ ಪೂಜೆ ತಟ್ಟೆ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನಿಮಗೆ ಕತ್ಲೆ ಅನ್ನಿಸ್ತಾ ಇರ್ಬೋದು. ಟೈಮ್ ಬಂದು 6 ಗಂಟೆ. ಸೊ ನೋಡಿ, ಈ ರೀತಿ ಬರೀ ಬಾಗಿಲಿಗೆ ಮಾತ್ರ ರೆಡಿ ಮಾಡಿ ಬಿಟ್ಕೋತೀನಿ. ಎಲ್ಲ ತೋರಣ ಎಲ್ಲ ಹಾಕಿ, ಮಾವಿನ ಸೊಪ್ಪು ತೋರಣ. ನಮ್ಮ ಕಡೆ ಮಂಡ್ಯ ಸೈಡು ಪತ್ರೆ ಅಂತ ಹಾಕ್ತಾರೆ ಬಾಗಿಲಿಗೆ. ಸೊ ಇಲ್ಲೆಲ್ಲ ಸಿಕ್ಕಿಲ್ಲ ನನಗೆ ಪತ್ರೆ ಹಾಕೋಕ್ಕೆ. ಸೊ ಹಾಗಾಗಿ ಮಾವಿನ ಸೊಪ್ಪೆ ಹಾಕಿದ್ದೀನಿ. ಇನ್ನೆಲ್ಲ ಹಾಳಾಗುತ್ತೆ ಚಾರು. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಬೆಳಗ್ಗೆಯಿಂದ ಕೆಲಸ. ಸೊ ಈಗ ಪ್ಯಾಕ್ ಮಾಡ್ತಾ ಇದ್ದೀವಿ. ಸಂಜೆ ಆಗಿದೆ. ತಾಂಬೂಲ ಕವರ್ಗೆ ಎಳ್ಪೊಟ್ಟನ್ನ ಮಾಡಿದಂಥದ್ದು, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, 2 ಬಳೆ ಮತ್ತು ಕಟ್ ಮಾಡಿರೋಂಥ ಕಬ್ಬು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ, ಬಾಗಿಲು ಕಸ ಎಲ್ಲ ಗುಡಿಸಿ, ಎಲ್ಲ ತೋರಣ ಎಲ್ಲ ರೆಡಿ ಮಾಡಿದ್ನಲ್ಲ, ಎಲ್ಲ ತೋರಣ ಎಲ್ಲ ಹಾಕಿ ರಂಗೋಲಿ ಹಾಕಿ ಬಿಟ್ಕೊಂಡ್ಬಿಡೋಣ ಅಂತ. ಯಾಕಂದರೆ ಬೆಳಿಗ್ಗೆ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಬೆಳಿಗ್ಗೆ 2-3 ಕಡೆ ಪ್ರಸಾದ ಕೂಡ ಇತ್ತು ನಮ್ಮ ಗೋಡನಿಂದ. ಹಾಗಾಗಿ ನಿದ್ದೆನೂ ಕೂಡ ಬರ್ತಾ ಇರಲಿಲ್ಲ. 10:30 ಆಗಿತ್ತು. ಸತೀಶ್ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಅವರು ಕೂಡ ಇನ್ನೂ ಬಂದಿರಲಿಲ್ಲ. ತುಂಬ ಲೇಟ್ ಆಗುತ್ತೆ ಅಂತ ಕಾಲ್ ಕೂಡ ಮಾಡಿದರು. ಹಾಗಾಗಿ ಅವ್ರು ಬರೋ ತನಕ ಟೈಮ್ ವೇಸ್ಟ್ ಮಾಡೋ ಬದಲು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಬಾಗಿಲು ಕಸ ಗುಡಿಸಿ ತೊಳೆದು, ಬಾಗಿಲಿಗೆಲ್ಲ ರಂಗೋಲೆ ಹಾಕಿ, ಗೋಡನ್ ಬಾಗಿಲಿಗೆಲ್ಲ ಈಚೆಗಡೆ ಎಲ್ಲ ನೀಟಾಗಿ ತೊಳೆದು ರಂಗೋಲೆ ಹಾಕೋತಾ ಇದ್ದೀನಿ. ನನಗೆ ಪ್ರತಿ ಸಲ ಎಲ್ಲ ಹೇಳ್ತೀರಾ, ನೀವು ಪುಟ್ ರಂಗೋಲೆ ಹಾಕೋದು ವಿಡಿಯೋ ಮಾಡಿ ನಮಗೆ ತೋರಿಸಿ, ನೀವು ಯಾವ ರೀತಿ ರಂಗೋಲೆ ಹಾಕ್ತೀರಾ ಅಂತ. ಖಂಡಿತವಾಗ್ಲೂ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ಕೊಡಿ, ಮಾಡ್ತೀನಿ. ಮಾಡಬಾರ್ದು ಅಂತ ಏನಿಲ್ಲ, ಸ್ವಲ್ಪ ಟೈಮ್ ಬೇಕಷ್ಟೆ. ಇದು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೇಲೂ ಪೊಂಗಲ್ ಅಂದರೆ ಮಡಕೆಯಲ್ಲಿ ಪೊಂಗಲ್ ಮಾಡೋ ಥರ ಕಬ್ಬು ಮತ್ತು ಭತ್ತದ ತೆನೆ ಈ ಥರದ್ದೇ ರಂಗೋಲೆ ಬಿಟ್ಟಿರ್ತಾರೆ ಯಾರ ಮನೆ ಬಾಗಿಲು ನೋಡಿ. ಸೊ ಒಂದು ಮಡಕೆ ಬಿಟ್ಟು ಅದರಲ್ಲಿ ಪೊಂಗಲ್ ಮಾಡೋ ಥರ. ಈ ಹಬ್ಬದ ಸ್ಪೆಷಲ್ಲೇ ತಮಿಳ್ನಾಡಲ್ಲೆಲ್ಲ ಈ ಹಬ್ಬ ತುಂಬ ಫೇಮಸ್, ಪೊಂಗಲ್ ಹಬ್ಬ ಅಂತಲೇ ಕರೀತಾರೆ. ನಾನು 2 ಬಾಗಿಲಿಗೂ 2 ಗೇಟ್ ಹತ್ರನೂ ಸಿಂಪಲಾಗಿ ಒಂದು ಮಡಕೆ ಪೊಂಗಲ್ ಥರ ಮಾಡೋ ಥರ ರಂಗೋಲೆನೇ ಹಾಕಿದ್ದೀನಿ. ಇವೆಲ್ಲ ಓನ್ ಕ್ರಿಯೇಟಿವ್
ಕ್ರಿಯೇಟಿವಿಟಿ ನಾನು ಯಾವುದೇ ರೀತಿ ಬುಕ್ಕಲ್ಲಿ ಬರೆದಿಟ್ಕೊಳ್ಳೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ. ಆ ಕ್ಷಣಕ್ಕೆ ಮೈಂಡ್ಗೆ ಏನು ಬರುತ್ತೋ ಯಾವ ರೀತಿ ಬಿಡಬೇಕು ಅಂತ ಅನಿಸುತ್ತೋ ಅಟ್ ಎ ಟೈಮ್ ಅದನ್ನು ಯೂಸ್ ಮಾಡಿ ಬಿಡ್ತೀನಿ. ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಲೂ ಕೂಡ ಬರೆದಿದ್ದೀನಿ. ಎಷ್ಟೇ ಕಷ್ಟಪಟ್ಟು ದೊಡ್ಡ ದೊಡ್ಡ ರಂಗೋಲಿಗಳು ಹಾಕಿದ್ರೂ ನಮ್ಮ ಮನೆ ಹತ್ರ ವೆಹಿಕಲ್ಸ್ ತುಂಬ ಜಾಸ್ತಿ, ಎಲ್ಲ ರಂಗೋಲೆ ಕೊಚ್ಕೊಂಡು ಹೋಗುತ್ತೆ, ಅಳಿಸೋಗ್ಬಿಡುತ್ತೆ. ಅದೇ ಒಂದು ಬೇಜಾರು. ಇಷ್ಟು ಚಂದ ರಂಗೋಲೆ ಹಾಕಿದ್ರೂ ರಂಗೋಲೆ ಉಳ್ಕೊಳ್ಳಿಲ್ವಲ್ಲ ಅನ್ನೋದೊಂದು ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದು ಮೇಜರ್ ಥಿಂಕ್ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರೂ ಬೇಜಾರಾಗಬೇಡಿ, ಯಾರ ಮೇಲೂ ಬ್ಲೇಮ್ ಮಾಡ್ತಾಯಿದ್ದೀನಿ ಅಂತಲ್ಲ. ನಮ್ಮ ಅಕ್ಕಪಕ್ಕ ಒಂದೆರಡು ಮನೆಗಳಿದ್ದಾವೆ, ತುಂಬ ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ ಮನೆಗಳು. ಅವ್ರ ಸಂಪು ತುಂಬಿ ಗೇಟಿಂದ ನೀರು ಹರ್ಕೊಂಡು ನಮ್ಮನೆ ಗೇಟ್ ತನಕ ನಮ್ಮನೆ ರಂಗೋಲೆ ತನಕ ಬಂದ್ರೂ ಸಂಪುದು ವಾಲ್ ಆಫ್ ಮಾಡ್ಕೊಳ್ಳಲ್ಲ. ಅವ್ರ ಯೋಗ್ಯತೆಗೆ ದೊಡ್ಡ ರಂಗೋಲೆ ಹಾಕೋಕ್ಕೂ ಆಗಲ್ಲ, ಇಷ್ಟು ಕಲ್ಲರ್ ಹಾಕೋಕ್ಕೂ ಆಗಲ್ಲ, ಹಾಕಿರೋದನ್ನ ನೋಡಿ ಖುಷಿ ಪಡೋಕ್ಕೂ ಯೋಗ್ಯತೆ ಇಲ್ಲ ಅಂಥ ಜನಗಳಿದ್ದಾವೆ ನಮ್ಮನೆ ಹತ್ರ. ಆ ನೀರೆಲ್ಲ ಬಂದು ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲಿ ನನ್ನ ರಂಗೋಲೆ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಫೈನಲಿ 11:30 ಆಯಿತು. ಚಾರುಗೂ ಸಿಂಪಲ್ಲಾಗಿ ಕೋನೆಲ್ಲ ಹಚ್ಚಿದೆ. ಅವಳು ಮಮ್ಮಿ ನಿನ್ನ ಪಕ್ಕನೇ ಮಲ್ಕೋತೀನಿ ಅಂತ ಹೇಳಿ ಸೋಫಾ ಮೇಲೇ ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಮಲ್ಕೊಂಡ್ಳು. ನಾನು ಸಿಂಪಲ್ಲಾಗಿ ಗೋರಂಟಿ ಹಾಕೊಂಡೆ. ಟೈಮ್ ಬಂದರೆ 8 ಗಂಟೆ, ಎಲ್ಲ ಕೆಲಸ ಮುಗೀತು. ಸಿಂಪಲ್ಲಾಗಿ ರೆಡಿ ಕೂಡ ಆಗಿದ್ದೀನಿ. ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತಾ ಎಲ್ಲ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಒನ್ಸ್ ಅಗೇನ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಶ್ವೇತಾ ಸತೀಶ್, ಶ್ವೇತಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಹೇಳು, ವಿಶ್ ಮಾಡು. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಹೇಗೆ ಕಾಣ್ತಾ ಇದ್ದೀವಿ? ಅವಳದು ಡಾರ್ಕ್ ಸಿಮೆಂಟ್ ಗ್ರೇ ಕಲರ್, ನಂದು ಸಿಮೆಂಟ್ ಕಲರ್. ಬ್ಲೌಸ್ ವರ್ಕು ಸಿಂಪಲ್ಲಾಗಿ ಮಾಡಿಸಿರೋಂಥದ್ದು. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ತುಂಬ ಸ್ವೆಟ್ ಕೂಡ ಹಾಕ್ತಾಯಿದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀವಿ ಕಮೆಂಟಲ್ಲಿ ತಿಳಿಸಿ. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇದು ಲಂಗ ಬ್ಲೌಸ್ ಹೊಲಿಸಿರೋಂಥದ್ದು. ಸೊ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಈಗ ಟೆಂಪಲ್ಗೆ ಹೋಗಬೇಕು, ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀನಿ. ಅಭಿಷೇಕ ಕೊಡೋಕ್ಕೆ ಹಾಲು ಮೊಸರು ಪ್ರತಿಯೊಂದು ತೊಗೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಬೆಳಗ್ಗಿನ ಅರ್ಲಿ ಮಾರ್ನಿಂಗ್ ವಿಡಿಯೋ. 4 ಗಂಟೆಗೆದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆದು ಬಟ್ಟೆ ಒಗೆದು ಪೂಜೆಗೆಲ್ಲ ಅನುವು ಮಾಡ್ಕೋತಾ ಇದ್ದೀನಿ. ನನಗೆ 6:30 ಒಳಗೆ ಪೂಜೆ ಆಗಬೇಕು ಅಂತ, ಯಾಕಂದರೆ ಆಗ ಟೈಮ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪ ದೀಪ ಎಲ್ಲ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲರೂ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ನಾನು ಇವತ್ತಿನ ಡೆಕೋರೇಷನ್ ದೇವ್ರ ಮನೆಗೂ ಕೂಡ ಒಂದು ಮಡಕೆ ಥರ ರಂಗೋಲೆ ಬರೆದಿದ್ದೀನಿ. ಪೊಂಗಲ್ ಕೆಳಗಡೆ ಬೀಳ್ತಾ ಇರೋ ಥರ, ಅಂದರೆ ಅನ್ನ ಉಕ್ಕು ಬಂದಿರೋ ಥರ. ಸೊ ಯಾವ ರೀತಿ ಇದೆ ರಂಗೋಲೆ, ದೇವ್ರ ಮನೆಗೆ ಯಾವ ರೀತಿ ಡೆಕೋರೇಟ್ ಮಾಡಿದ್ದೀನಿ, ಎಲ್ಲ ಥರ ಹೂ ಹಾಕಿ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಮಾಡಿದ್ದೀನಿ. ನಾನು ರೆಡಿ ಆಗ್ತಾಯಿದ್ದೆ, ಇವಳು ರೆಡಿ ಮಾಡಿ ಚಾರುನ, ಆಮೇಲೆ ನಾನು ರೆಡಿ ಆಗ್ತಾಯಿದ್ದೆ. ಹೇಗೆ ರೆಡಿ ಮಾಡಿದ್ದೀನಿ ಅವಳನ್ನ, ಚೆನ್ನಾಗಿ ಕಾಣ್ತಾ ಇದ್ದೀವ ನಾನು ಚಾರು ಇಬ್ಬರು? ಕಮೆಂಟಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ. ಸೊ ಫೈನಲಿ ಮೆಹಂದಿ ಕೂಡ ತೋರಿಸ್ತಾ ಇದ್ದಾಳೆ. ಎಲ್ಲರಿಗೂ ಒನ್ಸ್ ಅಗೇನ್ ಸಂಕ್ರಾಂತಿ ಹಬ್ಬ ಅಂತ ಇಬ್ಬರು ಕೂಡ ನನ್ನ ಮಕ್ಕಳು ವಿಶ್ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಟು ಆಲ್ ಆಫ್ ಮೈ ಫ್ರೆಂಡ್ಸ್. ನನ್ನ ಮಗ ಅಂತೂ ತುಂಬ ಶೈ ಆಗ್ತಾನೆ, ತುಂಬ ನಾಚ್ಕೋತಾನೆ. ಸೊ ಹೇಗೆ ಕಾಣಿಸ್ತಾ ಇದ್ದಾರೆ ಕಮೆಂಟಲ್ಲಿ ಹೇಳಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಕಷ್ಟ ಸುಖ ಎಲ್ಲರೂ ಲೈಫಲ್ಲಿ ಇದ್ದೇ ಇರುತ್ತೆ. ಸೊ ಎಳ್ಳು ಬೆಲ್ಲ ಯಾಕೆ ಮಾಡ್ತೀವಿ ಅಂತ ಮುಂದೆ ಹೇಳ್ತೀನಿ. ಕೊಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರಬೇಕು. ಎಲ್ಲ ಕೆಲಸ ಮುಗೀತು. ಮನೇಲೂ ಕೂಡ ಅಷ್ಟೇ, ಎಲ್ಲ ಕೆಲಸ ಮುಗಿಸಿ ದೀಪ ಎಲ್ಲ ಹಚ್ಚಿ ಇವತ್ತು ಪೊಂಗಲ್ ಮಾಡಿದ್ದೀನಿ. ಸಿಹಿ ಪೊಂಗಲ್, ಖಾರ ಪೊಂಗಲ್ ತಿಂಡಿಗೆ. ಸೊ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿರೋಂಥದ್ದು. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ, ನನಗೆ ಕಾಯ್ತಾ ಇರ್ತೀನಿ. ಈಗ ಟೆಂಪಲ್ಗೆ ಹೋಗಬೇಕು, ಬನ್ನಿ ಟೆಂಪಲ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಟೆಂಪಲ್ಗೆ ಹೋದ್ವಿ. ಧನುರ್ಮಾಸದಲ್ಲಿ ಚಳಿ ಇರುತ್ತೆ, ತುಂಬ ಚಳಿ, ಅದು ನಿಮ್ಮೆಲ್ರಿಗೂ ಗೊತ್ತು. ಆ ಟೈಮಲ್ಲಿ ಮೂಗು ಕಟ್ಕೊಳ್ಳೋದು, ಕಫ ಆಗೋದು, ಕೆಮ್ಮು ನೆಗಡಿ ಆಗೋದು ಇದೆಲ್ಲ ಕಾಮನ್. ಈ ಎಳ್ಳು ಕೊಬ್ಬರಿ ಬೆಲ್ಲ ಎಲ್ಲ ಹೀಟ್ ಸಂಕೇತ. ನಮ್ಮ ಕೋಲ್ಡ್ ಆಗಿರೋ ಬಾಡಿನ ಹೀಟ್ ಮಾಡೋಕ್ಕೋಸ್ಕರ ಎಳ್ಳು ಈ ಥರದ್ದೆಲ್ಲ ಮಾಡಿ ಪೂರ್ವಿಕರೆಲ್ಲರೂ ಎಳ್ಳು ಬೆಲ್ಲ ಹಂಚೋ ಅಂಥದ್ದು ಪದ್ಧತಿ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ಈ ಹಬ್ಬದಲ್ಲಿ, ಈ ಸಂಕ್ರಾಂತಿ ಹಬ್ಬದಲ್ಲಿ ಹೊಸ ಸುಗ್ಗಿ ಕೂಡ ಕುಯ್ದಿರ್ತಾರೆ, ಭತ್ತ ಕುಯ್ದಿರ್ತಾರೆ. ಆ ಭತ್ತ ತಗೊಂಡು ಪೊಂಗಲ್ ಮಾಡಿ, ಖಾರ ಪೊಂಗಲ್ ಮಾಡಿ, ಸಿಹಿ ಪೊಂಗಲ್ ಮಾಡಿ ಹಸುಗಳಿಗೆಲ್ಲ ಒಳ್ಳೆ ರೀತಿಯ ಅಲಂಕಾರ. ಯಾಕಂದರೆ ವರ್ಷವಿಡೀ ದುಡ್ದಿರ್ತಾರೆ, ವರ್ಷವಿಡೀ ಕಷ್ಟಪಟ್ಟು ದುಡ್ದಿರುತ್ತೆ ಹಸುಗಳು. ಈ ಹಬ್ಬದಲ್ಲಿ ಎಲ್ಲ ಒಂಥರ ಸಿಂಗಾರ ಮಾಡಿ ಮದುವಣಗಿತಿ ಥರ ದಿಬ್ಬಣ ಹೊರಡೋವಂಥದ್ದು, ಅವಕ್ಕೆ ಕಿಚ್ಚಾಯಿಸೋಂಥದ್ದು. ಏನಕ್ಕೆ ಕಿಚ್ಚಾಯಿಸೋದು ಅಂತಂದರೆ
ಅದನ್ನು ಬೆಂಕಿಯಿಂದ ದಾಟಿಸಿದ್ರೆ ಅದಕ್ಕೆ ಭಯ ಎಲ್ಲ ಹೋಗಲಿ ಅಂತ. ಸೊ ಎಲ್ಲ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಅಭಿಷೇಕ ಮಾಡಿಸ್ಕೊಂಡು ಪಕ್ಕದಲ್ಲಿರೋ ಒಂದು ಸಪ್ತಮಾತ್ರಿಕಾ ಅಮ್ಮನವ್ರ ಗುಡಿ ಕೂಡ ಮಾಡಿಸ್ಕೊಂಡು ಮನೆಗೆ ಬಂದೆ. ಆಮೇಲೆ ಹಳೆ ಮನೆ ಹತ್ರ ಎಲ್ಲರಿಗೂ ಕುಂಕುಮ ಕೊಟ್ಟು ಹೇಳ್ಕೊಟ್ಟು ಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೇಗೆ ಕಾಣ್ತಾ ಇದ್ದಾಳೆ ಚಾರು ಕಮೆಂಟಲ್ಲಿ ತಿಳಿಸಿ. ಅವಳು ಲಂಗ ಬ್ಲೌಸ್ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಳೆ ಮನೆ ಹತ್ರ ಎಲ್ಲ ಕುಂಕುಮ ಕೊಟ್ಟಾಯಿತು, ಎಳ್ಳೆಲ್ಲ ಬೀರಾಯಿತು. ಇವಾಗ ನಾವಿರೋಂಥ ಮನೆ ಹತ್ರ ಎಳ್ಳು ಬೀರಕ್ಕೆ ಹೋಗಿದ್ದಾರೆ. ವಿಕ್ಕಿ ಬಾಬುನ ಕವರೆಲ್ಲ ಕೊಟ್ಟು ಕಳಿಸಿದ್ದೀನಿ. ತುಂಬ ಸುಸ್ತಾಯ್ತು ಆ್ಯಕ್ಚುಲಿ. ಟೈಮ್ ಬಂದು 10:30 ಯಾಕೆ ಎಳ್ಳು ಬೀರಿಸ್ತಾ ಇದ್ದೀನಿ ಅಂದರೆ ಊರಿಗೆ ಹೋಗಬೇಕು, ಅಮ್ಮ ಮನೆಗೆ ಹೋಗಬೇಕು, ಅಲ್ಲೂ ಎಳ್ಳು ಬೀರೋಂಥದ್ದಿದೆ. ಸೊ ಹಾಗಾಗಿ ಇಷ್ಟು ಬೇಗ ಇಲ್ಲೆಲ್ಲ ಮುಗಿಸಿ ಊರಿಗೆ ಹೋಗಬೇಕು ಅಂತ. ಸಂಜೆ ಎಲ್ಲ ಕೊಡ್ತಾರೆ, ಬಟ್ ಆದರೆ ನಾನಿವಾಗ ಬೆಳಗ್ಗೆನೇ ಮುಗಿಸ್ತಾ ಇರೋಂಥದ್ದು. ಊರಿಗೆ ಹೋಗ್ಬೇಕಲ್ವ, ಹಾಗಾಗಿ ಇನ್ನು ತಿಂಡಿಲ್ಲ. ಸಿಹಿ ಪೊಂಗಲ್, ಖಾರ ಪೊಂಗಲ್, ಎಲ್ಲರ ಮನೇಲೂ ಪೊಂಗಲ್ಲೇ ಇವತ್ತು. ಸೊ ತಿನ್ನಬೇಕು, ಹೊಟ್ಟೆ ಚುರು ಅಂತ ಇದೆ. ಕಾಫಿನೂ ಕುಡ್ದಿಲ್ಲ, ಹಾಲು ಕುಡ್ದಿಲ್ಲ ಮಕ್ಕಳು. ಪೊಂಗಲ್ ಅವರೆಕಾಳು ಹಾಕಿ ಪೊಂಗಲ್ ಮಾಡಿರೋಂಥದ್ದು ಎಲ್ಲರ ಮನೇಲೂ ಇವತ್ತು ಅದೇನೆ. ದೇವಸ್ಥಾನದಲ್ಲೂ ಕೂಡ ಪ್ರಸಾದ ಕೊಟ್ಟಿದ್ದಾರೆ. ಪೊಂಗಲ್, ಸಿಹಿ ಪೊಂಗಲ್, ಅವರೆಕಾಳು ಪೊಂಗಲ್. ನನ್ನ ಗ್ಯಾರಂಟಿ ನೋಡಿ ಹೇಗಿದೆ, ಅಷ್ಟು ಕಲರ್ ಬಂದಿಲ್ಲ. ರಾತ್ರಿ ಹಾಕೊಂಡಾಗ 11:12 ಗಂಟೆ ನಿಜಗಣ್ಣಲ್ಲಿ ಹಂಗೆ ಹಾಕೊಂಬಿಟ್ಟೆ. ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಆನ್. ಮಕ್ಕಳಿಬ್ಬರು ಹೇಳ್ಕೊಟ್ಟು ಬರೋಕ್ಕೆ ಹೋದರು. ಸೊ ನಂಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಈ ಸಿಹಿ ಪೊಂಗಲ್ ನಾನು ಆಲ್ರೆಡಿ ಸ್ವಲ್ಪ ಟೇಸ್ಟ್ ಮಾಡಿದ್ದೆ. ಸ್ವಲ್ಪ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಹಾಕ್ಕೊಂಡು 7 ಗಂಟೆಲಿ ಮಾಡಿದ್ದು. ನಾನು ತಿನ್ನೋಷ್ಟರಲ್ಲಿ 10:30-11 ಗಂಟೆ ಆಗಿತ್ತು. ಸ್ವಲ್ಪ ಅದು ಗಟ್ಟಿಯಾಗಿತ್ತು, ಟೈಟ್ ಆಗಿತ್ತು, ಬಟ್ ಪರವಾಗಿಲ್ಲ, ಪ್ರಸಾದ ಅಲ್ವಾ, ತಿಂದು ಮುಗಿಸ್ತಾ. ಟೈಮ್ ಬಂದು 1:15 ಹಾಗೆ ಹೋಯಿತು. ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳೆದು ಹೊರಡ್ತಾ ಇದ್ದೀವಿ. ಅಮ್ಮ ಮನೆಗೆ ಹೋಗಿ ಎಳ್ಳೆಲ್ಲ ಕೊಟ್ಟು ಬಂದ್ಬಿಡೋದಷ್ಟೇ. ಸೊ ಮಕ್ಕಳಿಗೆ ಸ್ಕೂಲ್ ಇದೆ, ನಾಳೆ ಹಾಲಿಡೇ ಇಲ್ಲ. ಅದಕ್ಕೋಸ್ಕರ ತುಂಬಾ ಟೆನ್ಷನ್ ಆಗ್ತಾಯಿದೆ. ಮೀನ್ಸ್ ಅಂದರೆ ಸ್ಟ್ರೆಸ್ ತುಂಬ, ಒಂಥರ ಮೈಕೈ ಎಲ್ಲ ನೋವು ಈ ಥರ ಅನಿಸ್ತಾ ಇತ್ತು. ಸೊ ಒಂದು 5-10 ನಿಮಿಷ ಟಿ ವಿ ನೋಡ್ತಾ ರೆಸ್ಟ್ ಮಾಡಿ ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಟೆನ್ಷನಲ್ಲಿ ಏನು ಮಾತಾಡ್ತಾ ಇದ್ದೀನೋ ಗೊತ್ತಾಗ್ತಾ ಇಲ್ಲ ನನಗೆ. ಹೋಗಿ ಬರೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಮ್ಮ ಮನೆಗೆ, ಬನ್ನಿ. ಸೊ ತುಂಬ ಬಿಸಿಲು. ಈ ಸೂರ್ಯ ಈ ಸಂಕ್ರಾಂತಿ ಹಬ್ಬದ ದಿನ ತನ್ನ ಓಡಾಡ್ತಾ ಇರೋ ಪಥ, ಆರ್ಬಿಟ್ ಏನಿರುತ್ತೆ, ಪಾತ್, ಅದನ್ನು ಚೇಂಜ್ ಮಾಡ್ತಾರೆ. ಭೂಮಿಗೆ ತುಂಬ ಹತ್ತಿರ ಬರ್ತಾರೆ. ಸೊ ಹಾಗಾಗಿ ಇನ್ಮೇಲಿಂದ ಸಂಕ್ರಾಂತಿ ಹಬ್ಬ ಆದಮೇಲೆ ತುಂಬ ಬಿಸಿಲು ಜಾಸ್ತಿನೇ ಇರುತ್ತೆ. ಅದು ಎಲ್ರಿಗೂ ಗೊತ್ತಿರುತ್ತೆ. ಸೊ ತಾಪಮಾನ ಕೂಡ ಹೈ ಲೆವೆಲಲ್ಲಿದೆ. ಈ ಸಲ ಅಷ್ಟು ಚಳಿ ಇಲ್ಲ. ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ತುಂಬ ವೆದರ್ ಎಲ್ಲ ಚೇಂಜ್ ಆಗಿದೆ. ಸೊ ಹೀಗೆ ಮಾತಾಡಿಕೊಂಡು ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾಯಿತ್ತು. ಅದು ಎಸ್ಪೆಷಲಿ ನನ್ನ ಫೇವ್ರೆಟ್ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾಯಿತ್ತು ಹಬ್ಬದ ದಿನ. ಒಂದೆರಡು ರೀಲ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಫ್ರೀ ಇದ್ದರೆ, ಟೈಮ್ ಇದ್ದರೆ ಹೋಗಿ ನೋಡಿ. ನನ್ನ ಮಗಳಿಗಂತೂ ಓಡಾಡಿ ಸುಸ್ತಾಗಿ ನಿದ್ದೆ ಬಂದು ಹಾಗೆ ಹಿಂದೆಗಡೆ ಸೀಟ್ಗೆ ಗೊರಕೆ ಹೊಡಿತಾ ಇದ್ದಾಳೆ. ಸೊ ಏನು ಮಾಡೋಕ್ಕಾಗಲ್ಲ. ಅವಳು ಬೆಳಗ್ಗೆ 5:30ಗೆ ಎದ್ದಿದ್ಲು. ಒಂದವೇ ಬರೋವಾಗ ಸ್ವಲ್ಪ ನನಗೆ ಹೂವೆಲ್ಲ ಬೇಕಿತ್ತು ಹಸುಗೆ ಅಲಂಕಾರ ಮಾಡೋಕ್ಕೆ. ಹೂವಿನ ರೇಟ್ ಅಂತೂ ಹೇಳಂಗೆ ಇಲ್ಲ, ತುಂಬ ಕಾಸ್ಟ್ಲಿ. 1,000, 1,500 ಹೇಳ್ತಾಯಿದ್ರು. ನಾವು ರೆಗ್ಯುಲರಾಗಿ ತೊಗೊಳೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಟ್ರು. ಒಂದಕ್ಕೆ 800 ತೊಗೊಂಡ್ರು. ಹೂವೆಲ್ಲ ತೊಗೊಂಡು ದೊಡ್ಡದು ಗುಲಾಬಿ ಹೂವಿನ ಹಾರ ನಾನು ಫೋನ್ ಮಾಡಿ ಹೇಳಿದ್ದೆ ಆ್ಯಕ್ಚುಲಿ ಅವರಿಗೆ. ನಾನು ಹೋಗೋಷ್ಟರಲ್ಲಿ ಕಟ್ಟಿಟ್ಟಿದ್ರು. ಎಲ್ಲ ತೊಗೊಂಡು ಫೈನಲಿ ಈಗ ನಮ್ಮ ಮನೆಗೆ ಬಂದ್ವಿ. ನನ್ನ ಮಗನಿಗೆ ಎಸ್ಪೆಷಲಿ ಸ್ವರ್ಗಕ್ಕೆ 2 ಗೇಣು ಅಂತ ಅವನು ತುಂಬ ಖುಷಿ ಪಡ್ತಾಯಿದ್ದ. ಈ ಹಬ್ಬ ಅಂದರೆ ಅವನಿಗೆ ತುಂಬ ಇಷ್ಟ. ಅವನಿಗೆ ಹಸು, ದನ, ಕರು, ಎಮ್ಮೆ ಅಂದರೆ ತುಂಬ ಪ್ರೀತಿ. ಸೊ ಅವನು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನವೇ ಹುಟ್ಟಿರೋಂಥದ್ದು. ಸೊ ಬಂದ ತಕ್ಷಣ ಅಮ್ಮ ಬಿಸಿ ಬೇಳೆ ಒಬ್ಬಟ್ಟು ಮಾಡಿದರು. ನಾನು ಬಂದು ಕೂತಿದ ತಕ್ಷಣ ಕಾಫಿ ಬೇಕಾ ಅಂದರು. ಕಾಫಿ ಬೇಡ ಅಂದೆ. ಒಂದು ಬಿಸಿ ಒಬ್ಬಟ್ಟನ್ನ ತಟ್ಟೆಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡಿದೆ. ಆಮೇಲೆ ಅವ್ರ ಮನೇಲಿ ಇಲ್ವಾ? ನಿಮ್ಮ ಮನೇಲಿ ಇಲ್ವೇನೋ? ಇಲ್ವಾ? ಅವರೇ ಅಲ್ಲ. ಬಾರ ಇಲ್ಲಿ ಶಶಾಂಕ್. ಹಾಯ್ ಹೇಳು. ಯಾಕೆ ಕಣ್ಣು ಕೆಂಪಾಗೈತೆ? ಹುಷಾರಿಲ್ವಾ? ಏನೋ ನಾನು ನೋಡಿದ್ರೆ ಹೇಳ್ಬೋದು, ಯಾಕೆ ಹುಷಾರಿಲ್ಲ ಅವರು. ಏನಾಯ್ತು? ಏನಾಯ್ತು? ಇವರನೇ ಮಾತಾಡಲ್ವಾ? ಬಾರ ಇಲ್ಲಿ. ಕಿರ್ಚ್ಕೊತಾನ ಸೈಲೆಂಟ್ ತಗೋನೆ. ಏನೋ ನಿನ್ನ ಹೆಸರು? ಆಯ್ತಾ ನಿಮ್ಮ ಮುಗಿತಾ ಪೇಂಟಿಂಗ್ ಕೆಲಸ? ಮತ್ತೆ ತಗೊಂಡೋಗಿ. ಏನ ಇಷ್ಟೇನಾ? ಅಷ್ಟೇ. ಮತ್ತೆ ಸುಮ್ ಕೂತಿದ್ರೆ ಆರಾಮಾಗಿ 6 ಗಂಟೆಗೆ ಸರಿ. ನಿನ್ ಮುಖ ಏನ್ ಹಿಂಗಾಯ್ತಲ್ಲ?
ಅಪ್ಪ ಹಸುಗಳಿಗೆಲ್ಲ ರೆಡಿ ಮಾಡ್ತಾಯಿದ್ರು, ಪೇಂಟಲ್ಲಿ ಬಣ್ಣ ಎಲ್ಲ ಹೊಡೆದು. ಈ ಸೈಡು ನನ್ನ ಮಗಳು ಎಳ್ಬೀರಕ್ಕೆ ಹೋಗೋಕ್ಕೆ ನನ್ನ ತಮ್ಮನ ಜೊತೆ ಗಾಡೀಲಿ ಕಳ್ಸೋಣ ಅಂತ. ಈ ಕಡೆ ನನ್ನ ತಮ್ಮನ ಹೆಂಡ್ತಿ ಒಬ್ಬಟ್ಟು, ವಡೆ, ಆಮೇಲೆ ಒಬ್ಬಟ್ಟು ಸಾರು, ಅನ್ನ, ಪಲ್ಯ, ಸಾಂಬಾರು ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ಲು. ವಡೆ ಎಲ್ಲ ಹಾಕೋಕ್ಕೆ ಎಣ್ಣೆ ರೆಡಿಗೆ ಇಟ್ಕೊಂಡಿದ್ಲು. ಸೊ ಇವಳು ನಾನು ನಡ್ಕೊಂಡು ಹೋಗಲ್ಲ, ಮಾಮನ ಜೊತೆ ಗಾಡೀಲಿ ಹೋಗ್ತೀನಿ ಅಂತ ಅರ್ಶಿನ ಕುಂಕುಮ ಹೂವು ಎಲ್ಲ ತೊಗೊಂಡು ರೆಡಿ ಆಗ್ತಾಯಿದ್ದಾರೆ. ಸೊ ಸಂಜೆ ಆಗೇ ಹೋಯ್ತು. ನಾವು ಊಟ ಎಲ್ಲ ಮುಗಿಸಿ ಹಸುಗೆಲ್ಲ ಡೆಕೋರೇಟ್ ಮಾಡಿ ಸಣ್ಣ ಪುಟ್ಟ ಸೆಲ್ಫೀಸ್, ಸಣ್ಣ ಪುಟ್ಟ ವೀಡಿಯೋಸ್ ಎಲ್ಲ ತೊಗೊಳ್ಳೋಷ್ಟರಲ್ಲಿ 5:30 ಆಗೇ ಹೋಯ್ತು. ಸುಮಾರು ಜನ ಕೇಳ್ತಿದ್ರಿ ದೊಡ್ಡ ತಮ್ಮನ ಬಗ್ಗೆ, ನಿಮ್ಮ ದೊಡ್ಡ ತಮ್ಮ ಯಾರು, ಎಲ್ಲಿರ್ತಾರೆ ಅಂತ. ಅವನು ತುಂಬ ಶೈ, ತುಂಬ ನಾಚಿಕೆ. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅದೆಲ್ಲ ಅವನಿಗೆ ಒಂಚೂರು ಇಷ್ಟ ಇಲ್ಲ. ನನಗೆ ಬೈತಿರ್ತಾನೆ, ರೀಲ್ಸ್ ಎಲ್ಲ ಮಾಡಬೇಡ, ಯಾಕಂಗೆ ರೀಲ್ಸ್ ಮಾಡ್ತಾಳೆ ಅಂತೆಲ್ಲ ಅಂತಿರ್ತಾನೆ. ಅವನು ನನ್ನ ತಮ್ಮ ಅನ್ನೋದಕ್ಕಿಂತ ನಮ್ಮ ಅಣ್ಣ ಅಂತಲೇ ಹೇಳ್ಬೋದು. ಸೊ ತುಂಬ ಡಾಮಿನೇಟೆಡ್, ತುಂಬ ಆರ್ಡ್ರ್ ಮಾಡೋಂಥದ್ದು. ಅಪ್ಪನಿಗೆ ಆ ಗುಣ ಇಲ್ಲ, ಬಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಅವನಿಗೆ ತುಂಬ. ಅವನಿಗೆ ಅಂತಂದರೆ ಎಸ್ಪೆಷಲಿ ನಮ್ಮ ಮನೇಲಿ ಎಲ್ಲರೂ ಹೆದರ್ಕೋತಾರೆ, ನನ್ನನ್ನು ಬಿಟ್ಟು ಅವನು ನನಗೆ ಹೆದರ್ಕೋತಾನೆ ಹಾಗೆ. ಸೊ ಎಲ್ಲ ಡೆಕೋರೇಷನ್ ಆದಮೇಲೆ ಅಮ್ಮ, ನಾನು, ಅಪ್ಪ, ಮಧು, ನನ್ನ ದೊಡ್ಡ ತಮ್ಮ ಪ್ರತಿಯೊಬ್ಬರು ಮನೆ ಹತ್ರ ಎಲ್ಲ ನಿಂತ್ಕೊಂಡು ಎಲ್ಲ ಸೆಲ್ಫೀಸ್, ಫೋಟೋಸ್ ಎಲ್ಲ ತೊಗೊಂಡು 1-2-3 ರೀಲ್ಸು ಕೂಡ ಮಾಡಿದ್ದೀನಿ. ಸುಮಾರು ಜನ ಕೇಳ್ತಿದ್ರಿ ನಿಮ್ಮ ದೊಡ್ಡ ತಮ್ಮನ ತೋರಿಸಿ ಅಂತ. ಸೊ ತೋರಿಸಿದ್ದೀನಿ ನೋಡಿ, ಅವನೇ ನನ್ನ ದೊಡ್ಡ ರೌಡಿ ಬೇಬಿ ಮಧು ಅಂತ, ಎರಡನೇ ತಮ್ಮ ಮನು ಅಂತ. ಫೈನಲಿ ಹೊರಟರು ಹಸು ಎಲ್ಲ ಕರ್ಕೊಂಡು. ಆ್ಯಕ್ಚುಲಿ ತುಂಬ ಕ್ರೌಡ್ ಇರುತ್ತೆ. ಸೊ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ನಾನು, ನನ್ನ ತಮ್ಮನ ಮಿಸ್ಸಸ್, ಅಪ್ಪ ಕೂಡ ಬಂದಿದ್ದರು. ಅಪ್ಪ ಎಲ್ಲರೂ ಅಪ್ಪ ಅಂತಿದ್ರು, ಮಗ ರೋಡಲ್ಲೆಲ್ಲ ಫೋನ್ ಇಟ್ಕೋಬೇಡ ಅಂತ. ಸೊ ಫೈನಲಿ ಇದು ನಮ್ಮ ಮನೆ ದೇವರು ಮಲೆ ಮಹದೇಶ್ವರ, ಅಪ್ಪನ ಮನೆ ದೇವರು ಕೂಡ ಹೌದು. ಸೊ ಫೈನಲಿ ಬಂದು ಅರ್ಚನೆ, ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಸ್ವಾಮಿ ನಮ್ಮಪ್ಪನ ದರ್ಶನ ಮಾಡಿ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಸುಮಾರು ವರ್ಷ ಆಗಿತ್ತು ನಾನು ನನ್ನ ಮನೆ ದೇವರು, ನನ್ನಪ್ಪನ ಮನೆ ದೇವರಿಗೆ ಬಂದು. ಸೊ ಹಬ್ಬದ ದಿನ ಹಣ್ಣು ಕಾಯಿ ತಂದು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಹೋಗಿದ್ದು ತುಂಬ ಖುಷಿ ಆಯಿತು. ತುಂಬ ಚೆಂದ ರೆಡಿ ಮಾಡಿದರು, ಬೆಳ್ಳಿ ಮುಖವಾಡ ಎಲ್ಲ ಹಾಕಿ ರೆಡಿ ಮಾಡಿದರು. ಸೊ ನನಗಂತೂ ದೇವರೇ ಎದ್ದು ಬರ್ತಾಯಿದ್ದಾರೆ, ಆ ಮಲೆ ಮಾದಪ್ಪನೇ ಎದ್ದು ಬರ್ತಾಯಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ತುಂಬ ಖುಷಿಯಾಗುತ್ತೆ ಹೀಗೆ ಅಪರೂಪಕ್ಕೆ. ಸುಮಾರು ವರ್ಷ ದಿನ ಹೋಗಿ ನೋಡೋ ಭಕ್ತಿಗಿಂತ ಅಪರೂಪಕ್ಕೆ ಹೋಗಿ ನೋಡೋ ಭಕ್ತಿನೇ ಚೆಂದ, ಏನಂತೀರಾ? ನಿಜ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾನಂತೂ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ಒಂದು 10-15 ನಿಮಿಷ. ದೇವಸ್ಥಾನದಿಂದ ಈಚೆ ಬರೋಕ್ಕೆ ನಿಜಕ್ಕೂ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಹೇಳ್ಕೋಬೇಕು ಅಂದರೆ ಈ ದೇವಸ್ಥಾನಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ. ನಾನು ನನ್ನಪ್ಪ ಬೇರೆ ಅಲ್ಲ, ಈ ಮಹದೇಶ್ವರ ಬೇರೆ ಅಲ್ಲ ಅಂತ ನಂಬಿಲ್ಲ, ಇಬ್ಬರು ಒಬ್ಬರೇ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಲೋ ಆದಾಗ, ತುಂಬ ಕಷ್ಟ ಅನಿಸ್ದಾಗ, ತುಂಬ ಬೇಜಾರಾದಾಗ, ನಾನು ಒಬ್ಬಂಟಿಯಾಗಿದ್ದೀನಿ ಅಂತ ಅನ್ನಿಸ್ದಾಗ ಎಲ್ಲ ಟೈಮಲ್ಲೂ ನನಗೆ ಫಸ್ಟು ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನನ್ನಪ್ಪ ಮಹದೇಶ್ವರ. ನನ್ನ ಅಪ್ಪನ ಮೇಲೆ ಮಹದೇಶ್ವರ ದೇವ್ರು ಬರುತ್ತೆ ಅಂತ ನಾನು ಇಷ್ಟು ಭಕ್ತಿ ಇಟ್ಕೊಂಡಿಲ್ಲ. ಬಟ್ ನನ್ನ ಚೈಲ್ಡ್ಹುಡ್ಡಿಂದನೂ ಒಂದೊಳ್ಳೆ ಬ್ಯೂಟಿಫುಲ್ ಮೆಮೊರೀಸ್ ಇದೆ. ಸೊ ದೇವಸ್ಥಾನದಲ್ಲಿ ಒಂದು ಸಣ್ಣ ಪುಟ್ಟ ಸೆಲ್ಫಿ ಕೂಡ ಅಪ್ಪ ಜೊತೆ ತಗೊಂಡೆ. ಸೊ ಹಳ್ಳಿ ಕಟ್ಟೆ ಎಲ್ಲ ಸುತ್ತಕೊಂಡು ನಮ್ಮೂರ ಕೆರೆಗೆ ಬಂದಿದ್ದಂಥದ್ದು. ಅಲ್ಲಿ ಸಂಕ್ರಮಣ ಅಂತ ಒಂದು ಇಟ್ಟಿದ್ದಾರೆ, ಆ ಸಂಕ್ರಮಣ ದೇವರಿಗೆ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಆಟ ಆಡಿದಂಥ ಚೈಲ್ಡ್ಹುಡ್ ಮೆಮೊರೀಸು. ತುಂಬ ದಿನ ಆದಮೇಲೆ ನಮ್ಮೂರಿನ ಕೆರೆಗೆ ಬಂದಿರೋಂಥದ್ದು ತುಂಬ ಖುಷಿ ಆಗ್ತಾ ಇದೆ. ಆಫ್ಟರ್ ಲಾಂಗ್ ಗ್ಯಾಪ್ ಚೈಲ್ಡ್ಹುಡ್ ಮೆಮೊರೀಸ್ ಇಲ್ಲೆಲ್ಲ. ಎಷ್ಟು ವರ್ಷ ಆಯಿತು ಗೊತ್ತಾ ಇಲ್ಲೆಲ್ಲ ಬಂದು. ತುಂಬ ಖುಷಿ ಆಗ್ತಾ ಇರೋದು. ಅಲ್ಲಿ ತೋರಿಸಲು ಆಮೇಲೆ ಒಂದು ಮೀನು ಇದಾಗ್ತಾ ಇದೆ. ಎಷ್ಟು ವರ್ಷ ಆಗಿದೆಯೋ ನಾನು ಹುಟ್ಟಿದಾಗಿಂದ ಈ ಥರ ಅಂದರೆ ಹಸು ಕಿಚ್ಚಾಯಿಸೋ ಹಬ್ಬ ನೋಡೇ ಇಲ್ಲ. ನಿಜಕ್ಕೂ ನಾನು ನೋಡೇ ಇಲ್ಲ. ಮದುವೆಗೆ ಮುಂಚೆನೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ. ಯಾಕಂದರೆ ಕಿಚ್ಚಾಯಿಸ್ಕೊಂಡು ಬಂದ ತಕ್ಷಣ ಹಸುಗೆ ಮನೇಲಿ ಪೂಜೆ ಮಾಡೋಂಥದ್ದು ಪದ್ಧತಿ, ಅದು ಮಾಡಲೇಬೇಕು. ನೋಡಿ ಅಪ್ಪ, ನನ್ನ ತಮ್ಮ, ನನ್ನ ಮಗ ಎಲ್ಲರೂ ಹಿಡ್ಕೊಂಡು ಹಸುನ ಹೋಗ್ತಾಯಿದ್ದಾರೆ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಕ್ರಮಣಂಗೆಲ್ಲ ಪೂಜೆ ಮಾಡಿ ಕರ್ಪೂರದಿಂದ ಮಂಗಳಾರತಿ ಮಾಡಿ ಎಲ್ಲರ ಮನೆಯಿಂದ ತಂದಿದ್ದಂಥ ಹುಲ್ಲಿಗೆ ಬೆಂಕಿ ಹಾಕೋಂಥದ್ದು. ಬೆಂಕಿ ಹಾಕಿದ್ಮೇಲೆ ಎಲ್ಲ ತಂದಿರೋಂಥ ದನಗಳನ್ನ ಕಿಚ್ಚು ಹಾಯಿಸೋದು. ಯಾಕೆ ಈ ಥರ ಪದ್ಧತಿ ಅಂತಂದರೆ ಹಸುಗಳಿಗೆ, ದನ ಕರುಗಳಿಗೆ ಇರೋಂಥ ಭಯ, ಭ್ರಾಂತು, ಭೀತಿ ಏನಂತ ಕರಿತೀವಿ ಅದೆಲ್ಲ ನಿರ್ಮೂಲನೆ ಆಗಲಿ ಅಂತ ಅಂದ್ಬಿಟ್ಟು ಇದೊಂದು ಪದ್ಧತಿನ ಆಚರಿಸೋಂಥದ್ದು. ಸೊ ಸುಮಾರು ಕಡೆ ಸೋಮವಾರ ಹಸು ಕಟ್ಟಲ್ಲ, ಹಸುಗೆ ಕೆಲಸ ಕೊಡಲ್ಲ, ಹಸುಗೆ ರಜಾ
ಮಂಡೇ ಅಂದರೆ ಬಸವಪ್ಪಂಗೆ ಪೂಜೆ ಮಾಡ್ತಾರೆ. ಅದಕ್ಕೆ ಸಂಡೇನೇ ಹಬ್ಬನ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ಕಡೆ ಎಲ್ಲ ಮಂಡೇನೇ ಮಾಡಿದ್ರು. ಇಲ್ಲಿ ನೋಡಿ ನಮ್ಮ ಹಸುನ ನನ್ನ ತಮ್ಮ ಇಟ್ಕೊಂಡು ರೆಡಿಯಾಗಿದ್ದಾನೆ. ಸೊ ಎಲ್ಲ ಕಿಚ್ಚಾಯಿಸ್ಕೊಂಡು ಬಂದಮೇಲೆ ಎಲ್ಲ ದೇವಸ್ಥಾನದ ಮುಂದೆ ನಿಲ್ಲಿಸಿ ಮಹಾಮಂಗಳಾರತಿ ಮಾಡಿ ದೇವರ ಶಂಖದಿಂದ ತೀರ್ಥ ತಂದು, ನೋಡಿ ನಮ್ಮ ಹಸು ಇದು. ಸೊ ನನ್ನ ತಮ್ಮ ಪೂಜೆ ಮಾಡಿಸ್ತಾ ಇದ್ದಾನೆ. ತೀರ್ಥ ಪ್ರಸಾದ ಎಲ್ಲ ಹಾಕ್ಬಿಟ್ಟು ದೇವ್ರುಗಳಿಗೆ ಒಂದು ಬನಾನಾ ಪ್ರಸಾದ ಥರ ತಿನ್ನಿಸಿ ಮನೆಗೆ ಕಳ್ಸೋಂಥದ್ದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗನೂ ಮಮ್ಮಿ ನಾನು ಹಿಡ್ಕೊಳ್ಳ ಅಂತ ಹಿಡ್ಕೊಂಡ. ಸೊ ನನ್ನ ತಮ್ಮ ಕೊಡೆ ಪರವಾಗಿಲ್ಲ ಅಂತ ಹೇಳ್ದ. ಅವನು ಕೂಡ ಒಂದು ಹಸುನ ಹಿಡ್ಕೊಂಡು, ಅದು ಬೆಂಕಿ ಅಂದರೆ ತುಂಬ ಭಯ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಹುಲ್ಲು ತುಂಬ ಜಾಸ್ತಿ ಹಾಕಿರ್ತಾರೆ. ಒಂದು ಗಿಡಿ ಆರಿದ್ರೆ ಏನಾದರೂ ಸಿಲ್ಕ್ ಬಟ್ಟೆ ಹಾಕ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಆ ಥರ ಅಪಘಾತಗಳು ಅನಾಹುತಗಳು ಕೂಡ ಆಗಿದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡಿರ್ತೀವಿ ಮಧ್ಯಾಹ್ನ. ಅದನ್ನು ಫಸ್ಟ್ ಬಸವಪ್ಪಂಗೆ ಅಂತ ಪ್ರಸಾದ ಎತ್ತಿಟ್ಬಿಟ್ಟಿರ್ತೀವಿ. ಅದನ್ನು ಎತ್ತಿಟ್ಬಿಟ್ಟು ಅದು ಮನೆಗೆ ಬಂದಾಗ ಹಸುಗೆ ತಿನ್ನಿಸೋವಂಥದ್ದು. ವಡೆ, ಒಬ್ಬಟ್ಟು, ಪಾಯಸ, ಅನ್ನ, ಸಾಂಬಾರು, ಈ ಪಲ್ಯಗಳು, ಹಪ್ಪಳ ಏನೇ ಮಾಡಿದರೂ ಅದನ್ನೆಲ್ಲ ಎತ್ತಿಟ್ಟು ಸ್ವಲ್ಪ ಪ್ರಸಾದ ಥರ ಉಂಡೆ ಮಾಡಿ ದೇವ್ರಿಗೆ ಕೊಡೋವಂಥದ್ದು ಪದ್ಧತಿ, ವಾಡಿಕೆ ತುಂಬ ದಿನದಿಂದ ನಡ್ಕೊಂಬಂದಿರೋದು. ಇದೇ ರೀತಿ ಕೂಡ ಆಚರಣೆ ಮಾಡಬೇಕು. ಅದೇ ರೀತಿ ಕೂಡ ನಾವು ಕೂಡ ಆಚರಿಸಿದ್ವಿ. ಅಲ್ಲಿಂದ ಬೂದಿ ತೊಗೊಂಬಂದಿದ್ರು ಅಪ್ಪ. ಅಂದರೆ ಹುಲ್ಲು ಹಾಕಿದ್ರಲ್ಲ ಬೂದಿ, ಆ ಬೂದಿನ ತೊಗೊಂಬಂದು ಮನೆ ಬಾಗಿಲಿಗೆಲ್ಲ ಹಾಕಿ ಹಸು ಕರು ಆಮೇಲೆ ಕುರಿ ಮರಿ ಮೇಕೆ ಏನನ್ನು ಕರ್ಕೊಂಡೋಗಿರಲಿಲ್ಲ ಅದನ್ನೆಲ್ಲ ಇಲ್ಲಿ ದಾಟ್ಸೋಂಥ ಪದ್ಧತಿ. ಈ ರೀತಿ ತಲೆಮಾರಿಂದ ಮಾಡ್ಕೊಂಬಂದಿರೋದು. ಸೊ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ, ನಾನು ಕಾಯ್ತಾ ಇರ್ತೀನಿ. ಬಟ್ ನಾವು ಸೆಲೆಬ್ರೇಟ್ ಮಾಡೋದು ಇದೇ ರೀತಿ. ನನಗಂತೂ ತುಂಬ ಖುಷಿ ಆಯಿತು ಈ ಸಲ ಹಸು ಕಿಚ್ಚಾಯಿಸೋದು ನೋಡೋಕ್ಕೋಗಿ ಲೈವಲ್ಲಿ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಬಂದಲ್ಲ, ಅದೇ ಒಂದು ಖುಷಿ. ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಸತೀಶ್ ಕರ್ಕೊಂಡೋಗೋರು ಎಳ್ಳೆಲ್ಲ ಬೀರಿಸ್ಬಿಟ್ಟು ಸಂಜೆ ತನಕ ಇದ್ದು ಕೆಲಸ ಇದೆ ಅಂತ ಕರ್ಕೊಂಬಂದ್ಬಿಡೋರು. ಹಾಗಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ಮದುವೆಗಿಂತ ಮುಂಚೆನೂ ಅಷ್ಟೇ ಹಸು ಬರುತ್ತೆ ಪೂಜೆ ಮಾಡಬೇಕು ಅಂತ ಕಳಿಸ್ತಾನೂ ಇರಲಿಲ್ಲ ಮನೇಲಿ. ಸೊ ಈ ವರ್ಷ ಅಂತೂ ತುಂಬ ನೆಮ್ಮದಿಯಿಂದ ಖುಷಿಯಿಂದ ಹಬ್ಬ ಆಚರಣೆ ಮಾಡಿದೆ ಅಂತಲೇ ಹೇಳ್ಬೋದು. ನಿಮ್ಮ ಹತ್ರ ಎಲ್ಲ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೂ ತುಂಬ ಖುಷಿ ಇದೆ ನನಗೆ ಆ್ಯಕ್ಚುಲಿ. ನನ್ನ ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ. ನಾನು ಯಾವುದೇ ರೀಜನ್ನ ಬ್ಲೇಮ್ ಮಾಡ್ತಾಯಿಲ್ಲ. ಬಟ್ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ. ಎಸ್ಪೆಷಲಿ ನಮ್ಮ ಮಂಡ್ಯದವರು, ಎಸ್ಪೆಷಲಿ ಮಂಡ್ಯ ಮದ್ದೂರು ಸೈಡು ಈ ರೀತಿಯೇ ಸೆಲೆಬ್ರೇಟ್ ಮಾಡೋದು. ನೀವೆಲ್ಲ ಹೇಗೆ ಮಾಡಿದ್ದೀರಾ ಅದನ್ನು ಸುಧಾ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಎಷ್ಟೊತ್ತಿಗೆ ಹಸು ಎಲ್ಲ ಕರ್ಕೊಂಡು ಒಳಗಡೆ ಬರ್ತಾರೆ, ನಮಸ್ಕಾರ ಮಾಡ್ಕೋಬೇಕಿತ್ತು ನಾನು ಮುಟ್ಟಿ. ತುಂಬ ತುದಿಗಾಲಲ್ಲಿ ಕಾಯ್ತಾ ಇದ್ದೆ. ಸೊ ನನ್ನ ತಮ್ಮನ ಹೆಂಡತಿ ಪ್ರತಿಯೊಬ್ಬರು ನನ್ನ ಮಗಳು ಎಸ್ಪೆಷಲಿ ನಾನು ಮಾಡೋ ಕೆಲಸ ಎಲ್ಲ ಇವತ್ತಿನ ದಿನ ಅವಳು ಮಾಡಿದ್ದಾಳೆ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಹಸು ಎಲ್ಲ ಆಶೀರ್ವಾದ ತಗೊಂಡು ಸತೀಶ್ ಅವ್ರ ಊರಿಗೆ ಹೋಗಿದ್ರು ಶಿವಾರಕ್ಕೆ. ಸೊ ಅವ್ರು ಬಂದಮೇಲೆ ನನ್ನ ತಮ್ಮನ ಬೈಕ್ ಇಸ್ಕೊಂಡು ಮದ್ದೂರು ರೌಂಡ್ ಹೊಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಮನೇಲಿ ಎಷ್ಟೇ ಪ್ರಿಪೇರ್ ಮಾಡಿ ಹಬ್ಬದ ಅಡುಗೆ ಮಾಡಿದರೂ ನಮ್ಮೂರಿಗೆ ಹೋಗಿ ನಾವು ಚೈಲ್ಡ್ಹುಡ್ಡಲ್ಲಿ ಏನೇನು ತಿಂತಿದ್ವಿ ಅದನ್ನೆಲ್ಲ ತಿಂದು ಬಂದ್ರೇ ನನಗೆ ಸಮಾಧಾನ. ನಾನು ಪ್ರತಿ ಸಲ ಊರಿಗೆ ಹೋದಾಗೆಲ್ಲ ಈ ಕೆಲಸ ತಪ್ಪದೆ ಮಾಡ್ತೀನಿ. ಇಷ್ಟು ರಾತ್ರಿಲಿ, ಅದು ಮೇ ಬಿ 10:30 ರಾತ್ರಿಲಿ ಈ ರೀತಿ ಹೋಗಿ ಗೋಬಿ, ಮಸಾಲೆ ಪುರಿ, ಪಾನಿಪುರಿ ಏನೇನು ಬೇಕೋ ನೋಡಿ ಮಾಡಿ ತಿನ್ಕೊಂಡು ಬಂದಂಥದ್ದು ನಿಜಕ್ಕೂ ಖುಷಿ ಕೊಡ್ತು ನನಗೆ. ಯಾಕಂದರೆ ನಮ್ಮೂರ ರುಚಿ ನಮ್ಮೂರಿಗೆ ಚೆಂದ. ಮೈಸೂರಲ್ಲಿ ಸಿಗಲ್ವಾ ಅಂತಲ್ಲ, ಮೈಸೂರಲ್ಲೂ ಸಿಗುತ್ತೆ. ಬಟ್ ನಮ್ಮ ನೇಟಿವಲ್ಲಿ ಸಿಗೋವಂಥದ್ದು ನಮಗೆ ಚೆಂದ. ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ಬೈಕಲ್ಲಿ ಬರ್ತಾಯಿದ್ದೀವಿ. ಬೈಕಲ್ಲಿ ಹೋಗಿದ್ದೇ ಒಂದು ದೊಡ್ಡ ಖುಷಿ ನಮಗೆ. ಆ ಖುಷಿ ಮುಂದೆ ಬೇರೆ ಏನಿಲ್ಲ. ಎಲ್ಲ ಬಂದು ಮನೇಲಿ ಸ್ವಲ್ಪ ಊಟ ಮಾಡಿ ಅಪ್ಪ ಅಮ್ಮ ಬೈತಾಯಿದ್ರು. ಇಷ್ಟೆಲ್ಲ ಅಡುಗೆ ಮಾಡಿದರೂ ಕೂಡ ಹೊರಗಡೆಯಿಂದ ತಂದು ತಿನ್ನೋದಿತ್ತ ಹಬ್ಬ ದಿನ, ಎಲ್ಲೋದ್ರೂ ಈ ಬುದ್ಧಿ ಬಿಡಲ್ವಲ್ಲ ನೀನು ಅಂತ. ನನಗೆ ನಿಜಕ್ಕೂ ಏನೋ ಒಂಥರ ಖುಷಿ, ಹೋಗ್ಬೇಕು ಅಂತ ಅನಿಸಿತ್ತು. ಸೊ ಹೋಗಿ ಬಂದು ತಂದು ತಿಂದು ಮಲಗಿ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:30ಗೆ ಎದ್ದೇಳಬೇಕಾಗಿತ್ತು. ಯಾಕಂದರೆ ಸತೀಶ್ಗೆ ಕೆಲಸ ಇತ್ತು, ವಿಕ್ಕಿ ಬಾಬುಗೆ ಸ್ಕೂಲ್ ಇತ್ತು. ಹಾಗಾಗಿ ಡಿಲೇ ಮಾಡೋಂಗಿರಲಿಲ್ಲ. ಬೇಗ ಹೋಗಿ ಬೇಗ ಬಂದಿದ್ದಾಯಿತು. ಏನೇನು ಬೇಕೋ ನೋಡಿ ಮಾಡಿ ತಿಂದ್ಕೊಂಡು ಮನೆಗೂ ಕೂಡ ಪಾರ್ಸಲ್ ಎಲ್ಲ ತಕ್ಕೊಂಡು ಬಂದಿದ್ವಿ. ಸತೀಶ್ ಹೇಳ್ತಾಯಿದ್ರು ಈ ಥರ ಸಿಗಲ್ವಲ್ಲ ಅಂತ. ಎಸ್, ಗೋಬಿ ಎಸ್ಪೆಷಲಿ ಮೈಸೂರಲ್ಲಿ ಸಿಗಲ್ಲ. ನಾನು ತಿಂದಿಲ್ಲ, ಇದುವರೆಗೂ ನಾನು ತಿಂದಿಲ್ಲ. ನಮ್ಮೂರಲ್ಲಿ ಸಿಗೋಂಥದ್ದನ್ನು ನಾನು ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತೀನಿ. ಯಾವುದೇ ರೀತಿ ಕೊಚ್ಕೊಳ್ಳೋದು ಜಂಬ ಅಂತಲ್ಲ.
ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದನ್ನ ಕೇಳಲೇಕೆ ಅಂತ ಒಂದು ನಮ್ಮ ಸಿ ಅಶ್ವಥ್ ಸರ್ ಆಡಿರೋ ಸಾಂಗ್ ನೆನಪಾಗ್ತಾ ಇದೆ ನನಗೆ ಈ ಟೈಮಲ್ಲಿ. ದಯವಿಟ್ಟು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ, ವೀಡಿಯೋ ಕೊನೆ ತನಕ ನೋಡಿ. ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಮತ್ತೆ ಬೆಳಗ್ಗೆ 5:30 ಎದ್ದಿದ್ದಾಯಿತು. ಪಾಪ ಎಷ್ಟು ಡ್ರೀಮ್ಸ್ ಕೊಟ್ಟು ಕಾರ್ಗೆ ಹಾಕ್ತಾ ಇದ್ದೀರಾ ಮೂಕ ಪ್ರಾಣಿನ ಇಡು. ಅಯ್ಯೋ ಪಾಪಚ್ಚೆ. ಅಯ್ಯೋ ಬರ್ಲಾ ಕೊನೆ ಕೆಲಸ ಬಿಡ್ಲಿಲ್ಲ ಅವನು. ಬಾಯ್. ಬಾಯ್ ಮಾಡಿ ಬರ್ತೀನಿ ಅಂತ ಹೇಳಿ ತುಂಬ ಬೇಜಾರಲ್ಲೇ ಹೊರಟ್ವಿ. ಏನೂ ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳಂತೂ ತುಂಬ ಸ್ಯಾಡ್ ಆಗಿದ್ರು. ಅವರಿಗೆ FF4 ನಡೀತಾ ಇದೆ. ಸೊ ರಿವಿಷನ್ ಟೈಮ್ ಆ್ಯಬ್ಸೆಂಟ್ ಮಾಡೋಂಗಿಲ್ಲ. ಹಾಗಾಗಿ ಕಾಫಿ ಮಾತ್ರ ಕುಡಿದು ಬಂದ್ವಿ. ಆನ್ ದ ವೇ ಬರೋವಾಗ ಅಲ್ಲೇ ಬಾಕ್ಸ್ಗೆಲ್ಲ ಬೇಕಿತ್ತಲ್ಲ, ಹಾಗಾಗಿ ತಟ್ಟೆ ಇಡ್ಲಿ ಆಮೇಲೆ ಡಬ್ಬಿಗೆ ಸ್ವಲ್ಪ ಬಾತ್ ಈ ಥರದ್ದೆಲ್ಲ ಪಾರ್ಸಲ್ ತೊಗೊಂಡು ಬಂದಿದ್ದಾಯಿತು. ಬಂದು ಒಂದೇ ಉಸಿರಿಗೆ ಮಕ್ಕಳನ್ನ ರೆಡಿ ಮಾಡಿ ಡಬ್ಬಿ ಕಟ್ಟು ಆನ್ ದ ವೇ ಬರುವಾಗ ಇಡ್ಲಿ ತೊಗೊಂಬಂದಿದ್ವಿ. ಸೊ ವ್ಯಾನ್ ಕೂಡ ಬಂದಿದೆ, ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಯಾಕೆಂದರೆ FF4 ರಜಾ ಹಾಕ್ಸಂಗಿಲ್ಲ. ಸೊ ಹಾಗಾಗಿ ಅದಕ್ಕೆ ಅರ್ಲಿ ಮಾರ್ನಿಂಗೆ ಬಂದಿರುವಂಥದ್ದು. ಟೈಮ್ ಬಂದು 8:15. ವ್ಯಾನ್ ಕೂಡ ಬಂದ್ಬಿಡ್ತು. ಚಾರು ಆಗಲೇ ಹೋದ್ಲು. ಇವನಿನ್ನ ಶೂಸ್ ಹಾಕ್ತಾ ಇದ್ದಾನೆ. ಬೇಗ ಚಾರು. ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಮಾಡಿದ್ದೀನಿ. ಬರೋವಾಗಲೂ ಕಾಫಿ ಕುಡ್ಕೊಂಡು ಬಂದೆ, ಬಟ್ ಮತ್ತೆ ಕ್ರೇವಿಂಗ್ ಆಗ್ತಾಯಿದೆ ಕಾಫಿ ಕುಡಿಬೇಕು ಅಂತ. ಎಲ್ಲ ಫುಲ್ ಗಲೀಜಾಗಿತ್ತು. ನನ್ನ ರಂಗೋಲೆ ಬಿಟ್ಟು ಹೂ ಹಾಕಿ ಎಲ್ಲ ಫುಲ್ ಗಬ್ಬೆದ್ದೋಗಿತ್ತು. ಸೊ ಎಲ್ಲ ಕಡೆ ಗುಡಿಸಿ ಎಲ್ಲ ತೊಳೆದು ಒರೆಸಿ, ಬಾಗಿಲೂ ಕೂಡ ಅಷ್ಟೇ ಎಲ್ಲ ಗುಡಿಸಿ ನೋಡಿ ಅಲ್ಲಿ ತನಕ ಎಲ್ಲ ತೊಳೆದು ರಂಗೋಲೆ ಕೂಡ ಹಾಕಿದೆ. ಹಸು ಕೂಡ ಬಂದಿದೆ. ಹಸುಗೆ ಏನಾದರೂ ಕೊಡಬೇಕು. ಒಂದು ಸಿಂಪಲ್ಲಾಗಿರೋ ಪುಟ್ಟ ರಂಗೋಲೆ ಹಾಕಿದ್ದೀನಿ. ರಂಗೋಲೆ ಮೇಲೆ ಹಸು ಬಂದು ನಿಂತಿದೆ. ಸೊ ಫಸ್ಟು ಕಾಫಿ ಕುಡಿಬೇಕು. ಎಷ್ಟು ಧೂಳಾಗಿತ್ತು ಅಂದರೆ ಒಂದು ದಿನಕ್ಕೇ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಮ್ಮ ಕೆಲಸ ನಾವು ಮಾಡಲೇಬೇಕು, ಮುಗಿಸ್ಲೇಬೇಕು. ಸೊ ಮನೆಯೆಲ್ಲ ಕಸ ಎಲ್ಲ ಗುಡಿಸಿದ್ದೀನಿ, ಮಾಪ್ ಇಟ್ಕೊಂಡಿದ್ದೀನಿ ಒರೆಸೋಣ ಅಂತ. ಸ್ವಲ್ಪ ಕಾಫಿ ಕುಡಿದು ಬಿಡ್ತೀನಿ. ಬಟ್ಟೆ ಕೂಡ ಎಲ್ಲ ವಾಶ್ ಮಾಡಿ ಹಾಕ್ತೆ. ನೆನ್ನೆ ಹಾಕ್ಕೊಂಡಿದ್ದಂಥ ಚಾರು ಲಂಗ ದಾವಣಿ ಎಲ್ಲನೂ ವಾಶ್ ಮಾಡಿ ಹಾಕ್ತೆ, ವಿಕ್ಕಿದು ಹೊಳ್ದು ಎಲ್ಲ. ಸೊ ಬೇಗ ಬೇಗ ಕಾಫಿ ಕುಡಿದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 10:30 ಹಾಗೆ ಹೋಯಿತು. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ನೋಡಿ. ಇನ್ನೂ 5 ನಿಮಿಷ ಇದೆ. ಎಲ್ಲ ಕೆಲಸ ಮುಗಿಸಿ ಮನೆ ಫುಲ್ಲು ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಫ್ರೆಶಪ್ ಆಗಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸ್ವಲ್ಪ ಹಾಲಿನ ಪಾತ್ರೆ ನೆನೆ ಹಾಕಿದ್ದೀನಿ. ಅಡುಗೆ ಮನೆ ಫುಲ್ಲು ನೀಟಾಯಿತು. ಒಂದು ರೀತಿ ಸಮಾಧಾನ. ತಿಂಡಿ ಒಂದು ಮಾಡಿಲ್ಲ. ತಿಂಡಿ ಹೋಟೆಲಿಂದ ತಂದಿರೋದು ಇಡ್ಲಿ. ಮಕ್ಕಳೆಲ್ಲ ತಿಂದು ಸ್ಕೂಲಿಗೆ ಹೋದರು, ಬಟ್ ನಾನಿನ್ನೂ ತಿಂದಿಲ್ಲ. ಸ್ವಲ್ಪ ಪೂಜೆಗೆ ತೊಗೊಂಡಿದ್ದಂಥ ದೇವ್ರ ಸಾಮಾನೆಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ. ಎಲ್ಲ ಅರ್ಶಿನ ಕುಂಕುಮ ಒಂದು ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಇನ್ನೂ ಚೇಂಜ್ ಮಾಡಿಲ್ಲ. ಸ್ವಲ್ಪ ಪೂಜೆಗೆ ಹಣ್ಣು ಗಿಣ್ಣು ಎಲ್ಲ ತೊಗೊಂಡಿದ್ನಲ್ಲ ಅದೆಲ್ಲ ಎತ್ತಿಡ್ತಾ ಇದ್ದೀನಿ. ಪೂಜೆ ಆಯಿತು ಫೈನಲಿ. ದೀಪ ಎಲ್ಲ ಅಂಟಿಸಿಟ್ಟು ಧೂಪ ಹಾಕಿ ಪೂಜೆ ಮಾಡಿದೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಎಲ್ಲರೂ ಹೋಗಿ ಬಂದ ತಕ್ಷಣ ಮನೆ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಪೂಜೆ ಮಾಡಿಬಿಟ್ರೆ ಸಮಾಧಾನ ಆಗುತ್ತೆ ನನಗೆ ಎಸ್ಪೆಷಲಿ. ನೀವೆಲ್ಲ ಹೇಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಸ್ವಲ್ಪ ಎತ್ತಿಡ್ಬೇಕಷ್ಟೇ. ದೇವ್ರ ಮನೆ ಫುಲ್ಲು ಕ್ಲೀನ್ ಆಯಿತು. ಈಗ ಸ್ವಲ್ಪ ತಿಂಡಿ ತಿಂದು ಆಮೇಲೆ ಕೆಲಸ ಮುಂದುವರಿಸ್ತೀನಿ. ಸ್ವಲ್ಪ ಜನ ನಾನ್ ವೆಜ್ ಮಾಡ್ತಾರೆ. ನೀವೆಲ್ಲ ನಾನ್ ವೆಜ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಕೋಳಿ ಮಾತ್ರ ತಂದಿದ್ದೀವಿ, ನಾಟಿ ಕೋಳಿ ಅಪ್ಪ ಕೊಟ್ಟಿದ್ದು. ಸೊ ಏನು ಮಾಡಬೇಕು ಅಂತ ಏನೂ ಐಡಿಯಾ ಇಲ್ಲ. ಸ್ವಲ್ಪ ತಿಂಡಿ ತಿಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಸೊ ನಂಗೆ ಸಂಜೆ ತನಕ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಅದು ಇದು ಕೆಲಸ ಮಾಡ್ಕೊಂಡು ಬ್ಯುಸಿ ಆಗಿಬಿಟ್ಟೆ. 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವ್ಯೂಸ್ ಕೊಡಿ ಪ್ಲೀಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ ರೀತಿ ವಿಡಿಯೋ ಬೇಕೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ. ಸೂಪರ್ ಎಕ್ಸಾಕ್ಟೆಡ್ ಕೂಲ್ ವಿಡಿಯೋ ಜೊತೆ ಅಂತ ಸಿಗ್ತೀನಿ. ಲವ್ ಯು ಜಾಸ್ತಿ. ಟಾಟಾ ಬೈ ಬೈ, ಸಿ ಯು.